ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದರೆ, ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ತಮ್ಮ ಕಾರ್ಯಕರ್ತರ ಜೊತೆ ಮಾತನಾಡಬೇಕಾದ್ರೆ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರು. ಅವ್ರು ಏನಂತ ಹೇಳಿದ್ರು ಅಂದರೆ, ನಾನು ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿದ್ದೇನೆ. ಈ ಕಾಂಗ್ರೆಸ್ ಅವರು ಶುದ್ಧ ಸುಳ್ಳನ್ನು ಹೇಳಿಕೊಂಡು ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ, ಆದ ಕಾರಣ ಕಾಂಗ್ರೆಸ್ಗೆ ಬನ್ನಿ ಅಂತ ಕೇಳ್ಕೊಳ್ತಿದ್ದಾರೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗುವುದಿಲ್ಲ, JDSನಲ್ಲೇ ಇದ್ದು ನನ್ನ ಕೆಲಸವನ್ನು ಮಾಡ್ತೀನಿ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು. ಅವ್ರು ಏನಂತ ಹೇಳಿದ್ರು ಅಂದರೆ, ಈ ರಾಜ್ಯ ಸರ್ಕಾರದಲ್ಲಿ 5 ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಡಿ ಕಾಂಗ್ರೆಸ್ ಸರ್ಕಾರ 2,000 ರೂಪಾಯಿ ನೀಡ್ತಿದೆ. ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಜನರ ಮೇಲೆ ಅತಿಯಾದ ಟ್ಯಾಕ್ಸ್ನ ಹಾಕ್ತಾ ಇದ್ದಾರೆ. ಈ ಥರ ಟ್ಯಾಕ್ಸ್ ಹಾಕೋದಾದ್ರೆ ನನ್ನ ಸರ್ಕಾರ ಏನಾರು ಅಧಿಕಾರದಲ್ಲಿದ್ದರೆ ನಾನು ಪ್ರತಿಯೊಬ್ಬ ಮಹಿಳೆಗೂ 5,000 ರೂಪಾಯಿ ಕೊಡ್ತಿದ್ದೆ ಅಂತ ಅವರು ತಿಳಿಸಿದ್ದಾರೆ. ಈ ವಿಷಯವನ್ನು ಕೇಳಿ DK ಶಿವಕುಮಾರ್ ಅವರು ಅವರಿಗೆ ಟಾಂಗ್ ಅನ್ನು ನೀಡಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಕುಮಾರಸ್ವಾಮಿ ಅವರು ಆರೋಗ್ಯಕರವಾಗಿರಲಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ನಾವು ಎಣದ ಮೇಲೆ ರಾಜಕಾರಣ ಮಾಡೋದಿಲ್ಲ. ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಯಿತು, ಅದಕ್ಕೋಸ್ಕರ ಈ JDS ಆಗಲಿ BJP ಅವರಾಗಲಿ ಎಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರು ಆ ಥರ ಮಾಡೋದಿಲ್ಲ. ಅಕಸ್ಮಾತ್ ಏನಾರು ಇನ್ನೊಂದು 500 ಮೀಟರ್ ಮುಂದೆ ಹೋಗಿ ವಿಮಾನ ಸ್ಫೋಟ ಆಗಿದ್ರೆ ಸಾವಿರಾರು ಮಂದಿ ಸಾವನ್ನಪ್ತಾ ಇದ್ರು. ಈ ರೀತಿ ಅನಾಹುತ ಎಲ್ಲಿಯೂ ಆಗಬಾರ್ದು, ತುಂಬ ಕರುಳಿಗೆ ನೋವನ್ನು ಉಂಟು ಮಾಡುವ ವಿಷಯ ಇದು ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಾವು ಕೂಡ ಅಹಮದಾಬಾದ್ಗೆ ಹೋಗಿ ಅವರ ಜೊತೆ ಮಾತನಾಡಿದ್ದೇವೆ, ಅವರ ಫ್ಯಾಮಿಲಿಗಳ ಜೊತೆ ನಾವು ಮಾತಾಡಿ ಅವರಿಗೆ ಸಂತಾಪವನ್ನು ಸೂಚಿಸಿ ಬರ್ತಾ ಇದ್ದೇವೆ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ JDS ಆಗಿರ್ಬೋದು BJP ಆಗಿರ್ಬೋದು ಕೇವಲ ಈ ಎಣದ ಮೇಲೂ ಕೂಡ ರಾಜಕಾರಣ ಮಾಡುವಂಥವ್ರು, ನಮ್ಮಲ್ಲಿ ಆ ರೀತಿಯ ಕೆಟ್ಟ ಬುದ್ಧಿ ಅಥವಾ ಏನೂ ನಮ್ಮಲ್ಲಿ ಇಲ್ಲ ಅಂತ ಅವರು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಅನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಸ್ನೇಹಿತರೆ, ಕುಮಾರಸ್ವಾಮಿ ಅವ್ರಿಗೂ ಮತ್ತು DK ಶಿವಕುಮಾರ್ ಅವ್ರಿಗೂ ಹಿಂದಿನಿಂದಲೂ ಈ ರಾಜಕೀಯದಲ್ಲಿ ವೈರತ್ವ ಏನಿದೆ ಅದು ಈಗಲೂ ಕೂಡ ನಡೆದುಕೊಂಡು ಹೋಗಿದೆ ಅಂದರೆ ತಪ್ಪಾಗಲ್ಲ. ಈ ವಿಮಾನ ಪತನ ಏನಿದೆ ಅದ್ರ ಕುರಿತಂತೆ ಮಾತನಾಡಿರುವ DK ಶಿವಕುಮಾರ್ ಅವರು ಅವ್ರೇನಂತ ಹೇಳಿದ್ರು ಅಂದರೆ, ನಾವೆಲ್ಲ ತಜ್ಞರಲ್ಲ, ಅದಕ್ಕೆ ತನಿಖೆ ಆಗಬೇಕು, ಈ ಬ್ಲ್ಯಾಕ್ ಬಾಕ್ಸ್ ವರದಿ ಏನಿದೆ ಅದು ಬರಬೇಕು, ಅದು ಬಂದ ನಂತರವಷ್ಟೇ ನಾವು ಅಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ಬೋದು. ಅದು ಬಿಟ್ಟು ಈಗ ಎಣದ ಮೇಲೆ ರಾಜಕೀಯ ಮಾಡೋದು ಎಷ್ಟು ರೀತಿಯಲ್ಲಿ ಸರಿ ಅಂತ ಅವರು ಕುಮಾರಸ್ವಾಮಿ ಅವರಿಗೆ ಪ್ರಶ್ನಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಪಾಲಿಟಿಕ್ಸ್ ವಿಷಯಗಳಾಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.